ಹೆಲೋ ಎವ್ರಿವನ್. 35ನೇ ಪ್ರಶ್ನೆಯನ್ನ ಗಮನಿಸಿ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32 ಆಗಿದೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೆಯ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ 4 ಕ್ರಮಾನುಗತ ಸಂಖ್ಯೆಗಳನ್ನ ತಗೊಳ್ಳೋಣ. ಓಕೆ, ಸೊ 4 ಕ್ರಮಾನುಗತ ಸಂಖ್ಯೆಗಳು. ಓಕೆ, ಸೊ a plus a minus 3d, a minus t, a plus d, a plus 3d. ಓಕೆ, ಆಗಿರಲಿ ಕ್ರಮಾನುಗತ 4 ಸಂಖ್ಯೆಗಳು. ಸೊ ಇಲ್ಲಿ ಈ ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಂತೆ? 32 ಇದೆ ಅಂತೆ. ಹಾಗಾದ್ರೆ ಇಲ್ಲಿ a minus 3d plus a minus t plus a plus d plus a plus 3. ಸೊ ಇವುಗಳ ಮೊತ್ತ ಎಷ್ಟಿದೆ? 32 ಇದೆ. ಸೊ ಹಾಗಾದ್ರೆ ಇಲ್ಲಿ minus 3d plus 3d ಕ್ಯಾನ್ಸಲ್ ಆಗುತ್ತೆ, minus d plus d ಹೋಯ್ತು. ಸೊ 1 2 3 4a ಆಗತ್ತೆ. ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 32. ಸೊ a ಈಸ್ ಈಕ್ವಲ್ ಟು ಎಷ್ಟು? 32 ಡಿವೈಡೆಡ್ ಬೈ 4. ಸೊ 4 1 4 8 32. a ಈಸ್ ಈಕ್ವಲ್ ಟು ಎಷ್ಟಾಯ್ತು? 8 ಆಯ್ತು. ಅಂದ್ರೆ a ಬೆಲೆ ಸಿಕ್ಕಿದೆ ಮಕ್ಕಳೇ. ಸೊ ಅದೇ ರೀತಿಯಾಗಿ ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಎಷ್ಟಿದೆ ಅಂತೆ ಮತ್ತು 3ನೆಯ ಪದಗಳ ಮತ್ತು 2ನೆಯ ಪದಗಳ ಗುಣಲಬ್ಧದ ಅನುಪಾತವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಮತ್ತು ಕೊನೆಯ ಪದ ಗುಣಲಬ್ಧ ಅಲ್ವಾ? ಸೊ ಇಲ್ಲಿ ಮೊದಲನೆಯ ಪದ a minus 3d ಇಂಟು ಕೊನೆಯ ಪದ a plus 3d, ಇವುಗಳ ಗುಣಲಬ್ಧ ಏನಾಯ್ತು? ಸೊ ಇಲ್ಲಿ a is equal to 8 ಅಂತ ಬಂದಿದೆ. ಸೊ ಇದನ್ನ ನಾವು ಬೆಲೆಯನ್ನ ಆದೇಶಿಸಿದಾಗ ಸೊ ಇದೇನಾಗತ್ತೆ? 8 minus 3d ಇಂಟು 8 plus 3d. ಸೊ ಇದೇನಾಗತ್ತೆ? 8 8 64. ಸೊ ನೋಡಿ, a minus b ಇಂಟು a plus b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾಗಿ 8 8 64 ಮೈನಸ್ 9 d ಸ್ಕ್ವೇರ್ ಆಯ್ತು ಅಲ್ವಾ? ಸೊ ಅದೇ ರೀತಿಯಾಗಿ ಮತ್ತಿನ್ನೇನು ಹೇಳಿದರೆ? 2 ಮಧ್ಯ ಪದಗಳ ಗುಣಲಬ್ಧವನ್ನ ಹೇಳಿದ್ದಾರೆ. ಸೊ 2 ಮಧ್ಯ ಪದಗಳ ಗುಣಲಬ್ಧ, ಇದನ್ನ ಗುಣಲಬ್ಧವನ್ನ ಮಾಡಿ ಅನುಪಾತವನ್ನ ತಗೊಳ್ಳೋಣ. ಓಕೆ, a minus d ಇಂಟು a plus d. ಸೊ ಇಲ್ಲಿ a ಈಕ್ವಲ್ ಟು 8. ಸೊ ಇದನ್ನ ನಾವು ಇಲ್ಲಿ ಆದೇಶಿಸಿದಾಗ 8 minus d ಇಂಟು 8 plus d. ಸೊ ಇದೇನಾಗುತ್ತೆ? 64 ಮೈನಸ್ d ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ 1ನೆಯ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಮತ್ತು 2 ಮಧ್ಯ ಪದಗಳ ಗುಣಲಬ್ಧಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಎಷ್ಟು? 7:15 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಬರಿಬಹುದು? 64 ಮೈನಸ್ 9d ಸ್ಕ್ವೇರ್ ಡಿವೈಡೆಡ್ ಬೈ 64 ಮೈನಸ್ d ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ? 7/15 ಅನುಪಾತವನ್ನ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 15 ಗುಣಿಸು 64 ಮೈನಸ್ 9d ಸ್ಕ್ವೇರ್, 15 ಗುಣಿಸು 64 ಮೈನಸ್ 9d ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಗುಣಿಸು 64 ಮೈನಸ್ d ಸ್ಕ್ವೇರ್ ಆಗತ್ತೆ. ಓಕೆ, ಸೊ 7 ಗುಣಿಸು 64 ಮೈನಸ್ d ಸ್ಕ್ವೇರ್. ಸೊ 15 ಗುಣಿಸು 64
ಪ್ಲಸ್ ಮೈನಸ್ ಮೈನಸ್ 15 ಗುಣಿಸು 9 ಡಿ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 5 9 45 135 ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 7 into 64 minus 7 ಡಿ ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ ಇಲ್ಲಿ 15 ಗುಣಿಸು 64. ಓಕೆ, ಸೊ ಈ 7 into 64 ಅನ್ನ ಲೆಫ್ಟ್ ಸೈಡ್ ಹೋದಾಗ -7 into 64. ಸೊ ಯಾಕಂದ್ರೆ ಇದು ಎರಡರಲ್ಲೂ ನಾವು 64 ಕಾಮನ್ ಆಗಿ ತೆಕ್ಕೊಳ್ಬಹುದು, ಹಾಗಾಗಿ ಇಂಟು ಹಾಗೆ ಇಟ್ಟಿದ್ದೇನೆ. ಸೊ ಈಸ್ ಈಕ್ವಲ್ ಟು 135 ಡಿ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಎರಡರಲ್ಲೂ 64 ಸಾಮಾನ್ಯವಾಗಿದೆ. ಸೊ ಬ್ರಾಕೆಟ್ ಅಲ್ಲಿ 15 ಮೈನಸ್ 7 ಇಸ್ ಈಕ್ವಲ್ ಟು 135 ಅಲ್ವಾ, ಸಾರಿ 135 ಡಿ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್. ಸೊ ಇದೆಷ್ಟಾಗುತ್ತೆ 128 ಡಿ ಸ್ಕ್ವೇರ್ ಆಗುತ್ತೆ ಅಲ್ವಾ. ಓಕೆ, ಸೊ 64 ಗುಣಿಸು 15 ಮೈನಸ್ 7 ಅಂದ್ರೆ 8 ಇಸ್ ಈಕ್ವಲ್ ಟು 128 ಡಿ ಸ್ಕ್ವೇರ್ ಆಯ್ತು. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ 64 ಗುಣಿಸು 8 ಡಿವೈಡೆಡ್ ಬೈ 128 ಅಲ್ವಾ. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಇದು 4 1 6 24, 4 3 12, 4 2 8, 16 1 16, 2 32. ಓಕೆ, ಸೊ 2 1 2 4 8 ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಬಂದಿದೆ ಅಲ್ವಾ. ಸೊ ಈಗ ವರ್ಗಮೂಲವನ್ನ ಮಾಡಿದಾಗ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 2 ಆಯ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಎ ಇಸ್ ಈಕ್ವಲ್ ಟು 8 ಹಾಗೆ ಡಿ ಇಸ್ ಈಕ್ವಲ್ ಟು 2 ಬಂದಿದೆ. ಸೊ ಈಗ ನಾವು ಸಮಾಂತರ ಶ್ರೇಣಿಯ 4 ಕ್ರಮಾನುಗತ ಸಂಖ್ಯೆಗಳನ್ನ ಹೇಳ್ಬೋದು ಮಕ್ಕಳೇ. ಸೊ ಇಲ್ಲಿ ಕ್ರಮಾನುಗತ ಸಂಖ್ಯೆ, ಸೊ ಯಾವುದು ಎ ಮೈನಸ್ 3ಡಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3ಡಿ ಅಲ್ವಾ. ಹಾಗಾದ್ರೆ ಇಲ್ಲಿ 8 ಮೈನಸ್ 3 ಇಂಟು 2. ಸೊ ಹಾಗಾದ್ರೆ ಇದೆಷ್ಟಾಗತ್ತೆ 8 ಮೈನಸ್ 6 2 ಆಗತ್ತೆ. ಸೊ 8 ಮೈನಸ್ 2 ಇಸ್ ಈಕ್ವಲ್ ಟು 6. 8 plus 2 is equal to 10. So 8 plus 3 into 2. So ಇಷ್ಟಾಗತ್ತೆ 14 ಆಗತ್ತೆ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ 4 ಕ್ರಮಾನುಗತ ಸಂಖ್ಯೆಗಳು ಯಾವ್ದಾಯ್ತು ಮಕ್ಕಳೇ 2, 6, 10, 14 ಆಗಿದೆ. ಥ್ಯಾಂಕ್ ಯು.